ಅಮ್ಮ, ನಾನು ಈ ಮದುವೆನ ಆಯೆಗೆ ಒಪ್ಪಲಿ ಅಮ್ಮ. ನೀನಾದರೂ ಒಂದ್ಸಾರಿ ದೊಡ್ಡಪ್ಪನಿಗೆ ಹೇಳ್ಬಹುದಿತ್ತು ತಾನೇ. ನಾನು ಈಗಷ್ಟೇ ಜೀವನ ಶುರು ಮಾಡಬೇಕೆಂದುಕೊಂಡವಳು, ಕನಸು ಹೊತ್ತವಳು. ದೊಡ್ಡಪ್ಪ ಜೀವನವನ್ನೇ ಬಿಗಿಸಿಬಿಟ್ರಲ್ಲ ಅಮ್ಮ. ನನಗೆ ಅವನನ್ನು ನೋಡಿದ್ರೆ ಭಯ ಆಗುತ್ತೆ ಅಮ್ಮ. ಪ್ಲೀಸ್ ಅಮ್ಮ, ನಾನು ಹೋಗೋದಿಲ್ಲ ಅಮ್ಮ. ಪ್ಲೀಸ್ ನೀನಾದರೂ ಹೇಳಮ್ಮ, ಅಳುತ್ತಾ ಕೇಳಿಕೊಂಡಳು ಅರುಣ. ಅಲ್ಲಮ್ಮ ಅರುಣ, ದೊಡ್ಡಪ್ಪ ಮನೆಗೆ ಹಿರಿಯವರು. ಅವ್ರ ಮಾತನ್ನು ಮೀರೋದಕ್ಕೆ ಆಗುತ್ತಾ ಮಗಳೇ? ಏನೂ ಆಗಲ್ಲವ್ವ. ನೀನು ಏನೇನೋ ಚಿಂತೆ ಮಾಡಬೇಡ. ನಾವು ನಿನ್ನ ವಯಸ್ಸಿಗೆ ಮದುವೆಯಾಗಿದ್ದು. ನೀನು ಧೈರ್ಯವಾಗಿರು. ನಿನ್ನ ಅತ್ತೆ ಮಾವ ತುಂಬ ಒಳ್ಳೆಯವರು ಮಗಳೇ. ನೀನು ಚೆನ್ನಾಗಿರುವೆ ಎಂದು ಮಗಳಿಗೆ ಸಮಾಧಾನ ಮಾಡುತ್ತಿದ್ದರು ಅಮ್ಮ ಅಂಬಿಕಾ. ಮನೆಯಲ್ಲಿ ಯಾರು ದೊಡ್ಡಪ್ಪನ ಮಾತು ಮೀರಬಾರದು ಅಂದರೆ ಅವ್ರ ಮಗಳು ಹೇಗೆ ಅವ್ರ ಮಾತು ಮೀರಿದ್ಲು ಅಮ್ಮ? ಅವಳ ಮದುವೆಗೆ ಅಂತ ನಾನು ಬಂದು ನೋಡಿದ್ರೆ ನನ್ನನ್ನೇ ಮದುವೆ ಹೆಣ್ಣಾಗಿ ಮಾಡಿಬಿಟ್ರು. ನೀನು ಒಂದು ಸಾರಿ ಆದರೂ ಅಪ್ಪನ ಹತ್ರ ಕೇಳಬೇಕಿತ್ತು ಅಮ್ಮ. ನಾನು ಏನು ಅಂತ ಕೇಳಲಿ ಮಗಳೇ? ನಿನಗೆ ಗೊತ್ತು ಅಲ್ವಾ, ನಿನ್ನಪ್ಪ ನಿನ್ನ ದೊಡ್ಡಪ್ಪನ ಮಾತು ಮೀರೋದಿಲ್ಲ ಅಂತ. ಎಲ್ಲ ಗೊತ್ತಿದ್ದು ಮಗು ಥರ ಅಳ್ತೀಯಲ್ಲ ಮಗಳೇ. ನೀನು ಈ ಒಂದು ವಿಚಾರದಲ್ಲಿ ಖುಷಿ ಪಡಬೇಕು. ಅದೇನೆಂದರೆ, ನನಗೆ ದೊಡ್ಡಪ್ಪನ ಮಗಳಿಗೆ ನೋಡಿರುವ ಹುಡುಗನ ಜೊತೆ ಮದುವೆಯಾಗಿರೋದು ಎಂದು. ದೊಡ್ಡಪ್ಪ ಅವರ ಮಗಳಿಗೆ ಮೋಸ ಮಾಡಿಕೊಳ್ಳುವುದಿಲ್ಲ. ಒಳ್ಳೆಯ ಹುಡುಗನನ್ನೇ ಹುಡುಕಿ ಒಪ್ಪಿರ್ತಾರೆ. ನಿನಗಾಗಿ ಹುಡುಕಿ ಮದುವೆ ಮಾಡಿದರೆ ಚಿಂತೆ ಇರ್ತಿತ್ತು. ಆದರೆ ಇದು ಅವಳಿಗಾಗಿ ಮಾಡಿದ್ದ ಮದುವೆ. ಹಾಗಾಗಿ ನೀನು ನೆಮ್ಮದಿಯಾಗಿ ಇರ್ತೀಯ ಮಗಳೇ. ನೀನು ಯೋಚಿಸದೆ ಅವರೊಟ್ಟಿಗೆ ಹೊಂದಿಕೊಂಡು ಬಾಳೋದನ್ನು ಕಲಿಯವ್ವ. ಇವಾಗ ಅವರ ಜೊತೆ ಹೋಗು ಮಗಳೇ ಎಂದು ತಪ್ಪಿ ಮುತ್ತಾಟಿರುವಾಗ ವನಜಾ ಬಂದಿದ್ದರು. ಏ ಅಂಬಿಕಾ, ನೋಡು ಗಂಡನ ಮನೆಯವರು ಕರೀತಿದ್ದಾರೆ, ಲೇಟ್ ಆಯಿತು ಅಂತಿದ್ದಾರೆ, ಬನ್ನಿ. ಅರುಣ ಬಾರವ್ವ ಎಂದು ಕರೆದರೆ ಅರುಣಾಗೆ ಕೋಪ ಬಂದಿತ್ತು. ಆದರೆ ಅಮ್ಮನ ಮುಂದೆ ಕೆಟ್ಟವಳಾಗಬಾರದು ಎಂದು ಸುಮ್ಮನಾಗಿದ್ದಳು. ಅಮ್ಮ ಎಂದು ಕಣ್ಣೀರಿಟ್ಟ ಮಗಳಿಗೆ, ನೋಡು ಮಗಳೇ, ಈ ಕೂಡು ಕುಟುಂಬಕ್ಕೆ ಸೇರಿದಾಗಿನಿಂದ ನಾನು ಬರೀ ಸೋಲೋದಷ್ಟೇ ಕಲ್ತಿದ್ದೀನಿ ಮಗಳೇ. ಈ ನಿನ್ನ ಪಾಪಿ ತಾಯಿಯನ್ನು ಕ್ಷಮಿಸ್ಬಿಡವ್ವ ಎಂದು ಕಣ್ಣೀರಿಟ್ಟರು. ನೀನು ಹೋದ ಮನೆಯಲ್ಲಿ ಒಳ್ಳೆಯವರಾಗಿರು. ಎಲ್ಲರನ್ನೂ ಹೊಂದಿಕೊಂಡು ಬಾಳವ್ವ. ಎಲ್ಲರನ್ನ ಚೆನ್ನಾಗಿ ನೋಡ್ಕೋಬೇಕು ಮಗಳೇ. ಬದುಕು ಚೆನ್ನಾಗಿರಲಿ ಎಂದು ಆಶೀರ್ವದಿಸಿದರು ಮಗಳಿಗೆ. ಎಲ್ಲವೂ ನಿನಗೆ ಹೊಸದು. ಆದರೆ ಕಷ್ಟ ಅಂತ ಈ ನನ್ನದಲ್ಲದ ತಾಯಿ ಮನೆಗೆ ಕಡೆ ತಿರುಗಿ ಕೂಡ ನೋಡಬೇಡ ಮಗಳೇ. ತನ್ನ ಮಗಳು ಓಡಿ ಹೋಗಿರೋದನ್ನು ಮುಚ್ಚಿಕೊಳ್ಳೋಕೆ ನಿನ್ನ ಬಲಿ ಗುರಿ ಮಾಡಿರುವ ಇವರೆಲ್ಲ ನಿನ್ನ ಕಸ ಮಾಡಿಕೊಂಡು ಬಿಡುತ್ತಾರೆ. ದೇವರು ನೀಡಿರುವ ಈ ಬರಿದಾದ ಬದುಕಲ್ಲಿ ಹೇಗೆ ಹೂವು ಬೆಳೆಸುವುದು ಯೋಚನೆ ಮಾಡು. ಬದುಕು ಯಾರೊಬ್ಬರಿಗೂ ನೋವು ಮಾಡಬೇಡ ಎಂದು ತಬ್ಬಿ ಕಣ್ಣೀರಿಡಲು, ಲೇ ಅಂಬಿ, ಎಲ್ಲಿದೆಯೇ? ಅಮ್ಮ ಮಗಳು ಬರ್ತಾ ಇಲ್ವಾ ಎಂದು ಕೂಗಿದ್ದ ಅರುಣ ಅಪ್ಪ ಜಗ್ಗ. ಹುಟ್ಟು ನಾಲಾಯಕ್ಕಾಗಿದ್ದರಿಂದ ಅವನಿಗೆ ಮನೆ ಆಳಿಗಿರುವ ಬೆಲೆಯೂ ಇರಲಿಲ್ಲ ಮನೆಯಲ್ಲಿ. ಗಂಡನ ಮಾತಿಗೆ ಬೇಗ ಬೇಗ ಮಗಳನ್ನು ಕರೆದುಕೊಂಡು ಬಂದ ಅಂಬಿಕಾ ಬಾಗಿಲಿಗೆ ಬರಲು ವನಜಾ ಮತ್ತು ಅವಳ ಗಂಡ ಶಿವರುದ್ರ ತಮ್ಮ ಕೈಗೆ ಪಡೆದು, ನೋಡಿ ಬೀಗ್ರೆ, ನಮ್ಮ ಮನೆಯ ಮಹಾಲಕ್ಷ್ಮಿನ ನಿಮ್ಮ ಮನೆಗೆ ಕೊಡ್ತಿದ್ದೀವಿ, ಚೆನ್ನಾಗಿ ನೋಡಿಕೊಳ್ಳಿ ಎಂದು ಒಪ್ಪಿಸಲು ಅರುಣ ಬರೀ ನಾಟಕ ಎಂದುಕೊಂಡಳು ಮನಸ್ಸಲ್ಲೇ. ನೀವೇನೂ ಚಿಂತೆ ಮಾಡಬೇಡಿ, ನಾವು ಹೆಣ್ಣಿಲ್ಲದವರು. ಇವಳನ್ನೇ ನಮ್ಮ ಮಗಳು ಎಂದು ನೋಡಿಕೊಳ್ಳುತ್ತೇವೆ. ಇನ್ನು ಮುಂದೆ ಈ ಮಗು ನಮ್ಮ ಮನೆಯ ಮಗಳು ಎಂದು ಕರೆದುಕೊಂಡು ದಗ ಉರಿಯುತ್ತಿರುವ ಸಾಗರನ ಹೆಗಲ ಮೇಲಿದ್ದ ಶಲ್ಯಾಗೆ ಅರುಣಾಳ ಸೀರೆ ಸೆರಗನ್ನು ಬಂಧಿಸಿದ್ದರು. ಬೆಂಕಿಯ ಜೊತೆ ನೀರು ಸೇರಿ ಇಟ್ಟಂತಾಗಿತ್ತು ಜೋಡಿ. ಇಬ್ಬರನ್ನು ಕಾರ್ನ ಹಿಂಭಾಗಕ್ಕೆ ಕೂರುವಂತೆ ಹೇಳಿದ್ದರು. ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಲು ಅರುಣ ಕಣ್ಣೀರಿನ ಕಟ್ಟೆ ಮುರಿದೇ ಹೋಗಿತ್ತು. ಅರುಣ ಮತ್ತು ಸಾಗರ್ ಇದ್ದ ಕಾರು ಮುಂದೆ ಹೊರಡಲು ಹಿಂದೆಯಿಂದ ಅವರ ಅಪ್ಪ ರಾಮಚಂದ್ರ, ಅಮ್ಮ ಭಾರತಿ ಮತ್ತು ಕಿರಿ ಮಗ ಸಚಿನ್ ಹಾಗೂ ಅವರ ಹೆಂಡತಿ ಶ್ರುತಿ ಹೊರಟಿದ್ದರು. ಇದೇನು, ಅಣ್ಣನ ಮದುವೆ ಮೊದಲೇ ತಮ್ಮನ ಮದುವೆಯಾಗಿದೆಯಾ ಅಂತಿದ್ದೀರಾ? ಕತೆ ಮುಂದೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ, ವೆಯ್ಟ್ ಮಾಡಿ. ಕಾರು ಸ್ವಲ್ಪ ದೂರ ಹೋದ ಮೇಲೆ ಸಾಗರ್ ಡ್ರೈವರ್ಗೆ ಕಾರ್ ನಿಲ್ಲಿಸಲು ಹೇಳಿದ್ದ. ಅಷ್ಟೊತ್ತು ಅಳುತ್ತಿದ್ದ ಅರುಣ ಸಾಗರ್ ಮಾತು ಕೇಳಿ ಅಳು ನಿಲ್ಲಿಸಿದ್ದಳು. ಡ್ರೈವರ್ ವಿಧಿಯಿಲ್ಲದೆ ಕಾರು ನಿಲ್ಲಿಸಿದ್ದ. ಅರುಣ, ಇದೇನಿದು, ನನ್ನನ್ನು ಇಲ್ಲೇ ಇಳಿಸಿ ಹೋಗ್ತಾರಾ? ನನಗೆ ಈ ದಾರಿ ಕೂಡ ಗೊತ್ತಿಲ್ಲ. ಸುತ್ತ ನೋಡಿದರೆ ಎಷ್ಟು ನಿಶ್ಚಲವಾಗಿದೆ ಜಾಗ. ಯಾಕೆ ಗಾಡಿ ಡ್ರೈವರ್ ನಿಲ್ಲಿಸ್ತಿದ್ದಾರೆ? ಬೇರೆ ಗಾಡಿ ಕೂಡ ಸಿಗಲ್ಲ ಅನಿಸುತ್ತೆ. ಏನೋ ಮಾಡೋದಪ್ಪ ಎಂದು ಯೋಚಿಸಲು ಸಾಗರ್ ಗಾಡಿಯಿಂದ ಇಳಿದಿದ್ದ. ಅಯ್ಯೋ, ಇವರೇ ಇಳಿದ್ರಲ್ಲ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಂದು ಚಿಂತಿಸಲು ಮೊದಲೇ ಡ್ರೈವರ್ ಸೈಡ್ ಡೋರ್ ತೆಗೆದು, ಇಳಿ ಕೆಳಗಡೆ, ಹೋಗಿ ಹಿಂದೆ ಕೂರೋಗು ಎಂದಿದ್ದ. ಡ್ರೈವರ್, ನಾನಾ ಎಂದಾಗ, ನಿನಗೆ ಹೇಳ್ತಿರೋದು, ಕಿವಿ ಕೇಳಿಸಲ್ವಾ? ನಾನು ಡ್ರೈವ್ ಮಾಡ್ತೀನಿ, ನೀನು ಹೋಗಿ ಹಿಂದೆ ಕೂರು. ಆ ಇರಿಟೇಟ್ ಆಗ್ತಿರೋ ಮುಸು ಮುಸು ಸೌಂಡ್ ಎಂದಿದ್ದ. ಅಯ್ಯೋ ಶಿವನೇ, ಅಳೋದು ಹಿಂಸೆ ಅಂದರೆ ನನಗೆ ಹೇಳಿದರೆ ಸೌಂಡ್ ಇಲ್ದಂಗೆ ಅಳ್ತಿದ್ನಪ್ಪ. ಅದಕ್ಕೆ ಯಾಕೆ ಇವರು ಬೈಯೋದು? ಅದಲ್ಲದೆ ಬೇರೆ ಹೋಗಿ ಕೂರಬೇಕಿತ್ತು. ಇವರಿಗೇನು ಗೊತ್ತು ಅಮ್ಮನನ್ನು ಬಿಟ್ಟು ಬರೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ.
ನೋಡಿದ್ರೆ ರೌಡಿ ರೌಡಿ ಥರ ಕಾಣ್ತಾನೆ ಅಂದ್ಕೊಂಡು ಕುಳಿತರೆ ವಿಧಿ ಇಲ್ಲದೆ ಡ್ರೈವರ್ ಅರುಣ ಪಕ್ಕದ ಸೀಟ್ನಲ್ಲಿ ಕುಳಿತಿದ್ದ. ಯಾವುದೇ ಜಾತಿ, ವೃತ್ತಿ, ಬಣ್ಣ ಇದ್ಯಾವುದರ ಭೇದ ಇಲ್ಲದ ಅರುಣಗೆ ಏನೂ ಅನ್ನಿಸಲಿಲ್ಲ. ಮೊದಲೇ ಗುಡುಗಿದ್ದ ಸಾಗರ್ ಮಾತಿಗೆ ಅರುಣ ಅಳುವುದು ನಿಂತಿತ್ತು. 4 ಗಂಟೆಗಳ ಕಾರ್ ಪ್ರಯಾಣ ಮುಗಿದ ಮೇಲೆ ಅರುಣ ಮತ್ತು ಸಾಗರ್ ಬೆಂಗಳೂರು ತಲುಪಿದ್ದರು. ಕೊಡಗಿನ ಮಡಿಕೇರಿಯ ಹುಡುಗಿ ನಮ್ಮ ಅರುಣ ಬೆಂಗಳೂರಿನ ದೊಡ್ಡ ಉದ್ಯಮಿ ಸಾಗರ್ನ ಕೈ ಹಿಡಿದಿದ್ದಳು. ಮೊದಲ ಬಾರಿಗೆ ಬೆಂಗಳೂರು ದರ್ಶನವಾಗಿತ್ತು. ಆಚೆ ಕಿಟಕಿಯಲ್ಲಿಯೇ ಬೆಂಗಳೂರು ನೋಡುತ್ತಾ ನಾನು ಏನೆಲ್ಲ ಆಸೆ ಇಟ್ಕೊಂಡಿದ್ದೆ. ನಾನು ಜರ್ನಲಿಸ್ಟ್ ಆಗಿ TV ಆ್ಯಂಕರ್ ಆಗಿ ಬೆಂಗಳೂರಿಗೆ ಬರಬೇಕು ಅಂತ. ಆದರೆ ನೀನು ಇದೆಯಲ್ಲ ಶ್ರೇಷ್ಠ, ನಿನ್ನ ಗಂಡನಾಗುವವನನ್ನು ನನಗೆ ಕಟ್ಬಿಟ್ಟೆ. ಇವನೋ ಕೋಪಿಷ್ಟ. ಥೂ ಪಾಪ, ನನ್ನಮ್ಮನ ನೋವಾಗಬಾರದು ಅಂತ ಸುಮ್ಮನಿದ್ದೆ ಎಂದುಕೊಂಡವಳಿಗೆ ಮತ್ತೆ ಅಮ್ಮ ನೆನಪಾಗಿ ಕಣ್ಣೀರು ಜಾರಿತ್ತು. ಅಷ್ಟರಲ್ಲಿ ಸಾಗರ್ ಫೋನ್ ಮತ್ತೆ ರಿಂಗ್ ಆಗಿತ್ತು. ಒಂದು ಕೈಯಲ್ಲಿ ಸ್ಟೇರಿಂಗ್ ಹಿಡಿದು ಮತ್ತೊಂದು ಕೈಯಲ್ಲಿ ಹಲೋ ಏನಮ್ಮ ಎಂದವನಿಗೆ, ಮಗನೇ ಇವಾಗ ಸೊಸೆ ಮನೆ ತುಂಬಿಸಿಕೊಳ್ಳೋಕೆ ಸರಿಯಾದ ಸಮಯ ಅಲ್ವಂತೆ ಕಣೋ. ಒಂದು ಅರ್ಧ ಗಂಟೆ ಲೇಟಾಗಿ ಬನ್ನಿ ಅಂತ 500 ಫೋನ್ ಮಾಡಿ ಹೇಳಿದ್ರು ಕಣಪ್ಪ ಎನ್ನಲು, ನೀನು ಆ ನಿನ್ನ ಪುಟಗೋಸಿ 500 ನನ್ನ ಕೈಗೆ ಸಿಗಬೇಕಲ್ಲ, ಬಾಡಿ ಪಾರ್ಟ್ಸ್ ಎಲ್ಲ ಪೀಸ್ ಪೀಸ್ ಮಾಡಿಬಿಡ್ತೀನಿ. ಫೋನ್ ಮಾಡಿ ನನ್ನ ಜೀವನನೇ ಹಾಳುಗೆಡುಬಿಟ್ಟ ಎಂದು ಕುಣಬಿದ್ದ. ಅಯ್ಯೋ ಹಾಗೆಲ್ಲ ಅನ್ಬೇಡಪ್ಪ, ನೋಡು ಅವರು ಹೇಳ್ದಂಗೆ ಆಯ್ತಾ ಇದೆ ಎಂದು ಭಾರತಿ ಮಾತಿಗೆ, ಓಹೋ ನಾನು ನೋಡಿದ್ದಲ್ಲ, ಇನ್ನು 500 ಹೇಳಿದ್ದೇ ಆಗಿತ್ತು. ಅದ್ಯಾರನ್ನೋ ನನಗೆ ಸರಿಯಾದ ಜೋಡಿ ಅಂದರೆ ಈ ಜೋಡಿ ಬಿಚ್ಚೋಗೋದೇ ಇಲ್ಲ ಅಂದಿದ್ದ. ನೋಡಿದ್ರೆ ಅವಳು ಮದುವೆಗೆ ಮುಂಚೆನೇ ಓಡೋದ್ಲು. ಅವಳ ಬದಲಿಗೆ ಇನ್ಯಾವಳನ್ನೋ ಕಟ್ಟಿದ್ದೀರ, ಇವಳು ಯಾವಾಗ ಓಡಿ ಹೋಗ್ತಾಳೋ ಅಂದಿದ್ದ ಕಟುವಾಗಿ. ಅವನ ಮಾತಿಂದ ಯಶೋದಾಗೆ ಅದೆಷ್ಟು ನೋವಾಗಿತ್ತೋ ಗೊತ್ತಿಲ್ಲ. ಹಿಂದೆ ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಾ ಕುಳಿತಿದ್ದ ಅರುಣಗೆ ಚೂರಿ ಇರಿತದಷ್ಟೇ ನೋವಾಗಿತ್ತು. ಅವಳು ಏನು ಮಾಡೋದೆ, ಪಕ್ಕದಲ್ಲಿದ್ದ ಡ್ರೈವರನ್ನು ನೋಡಿ ಮತ್ತೊಮ್ಮೆ ಸಾಗರ್ನನ್ನು ನೋಡಿದಳು. ಅವಳ ಪಕ್ಕದಲ್ಲಿದ್ದ ಡ್ರೈವರ್, ಪಾಪ ಈ ಹುಡುಗಿ ನೋಡಿದರೆ ಚಿಕ್ಕ ವಯಸ್ಸು ಅನಿಸುತ್ತದೆ, ಅದೇಗೆ ಈ ಸಾಗರ್ ಸರ್ ಜೊತೆ ಬದುಕ್ತದೋ ನಾನಂತೂ ಕಾಣೆ ಎಂದು ಕರುಣೆಯಿಂದ ಅರುಣ ಕಡೆ ನೋಡಲು ಅವಳು ಯಾರದ್ದೋ ತಪ್ಪಿಗೆ ಬಲಿಯಾಗಿ ಪಶುವಾಗಿ ಕುಳಿತಿದ್ದಳಷ್ಟೆ. ಅಮ್ಮ ರಿಕ್ವೆಸ್ಟ್ ಮಾಡಿಕೊಂಡಿದ್ದರಿಂದ ಅಲ್ಲೇ ಒಂದು ಕಡೆ ಗಾಡಿ ನಿಲ್ಲಿಸಿದ್ದ. ಅರ್ಧ ಗಂಟೆ ನಂತರ ಸಾಗರ್ ಮತ್ತು ಅರುಣ ಇದ್ದ ಕಾರು ಮನೆ ಮುಂದೆ ನಿಂತಿತು. ಹಿಂದೆ ಡ್ರೈವರ್ ಇಳಿದು ಅರುಣಗೆ ಡೋರ್ ತೆರೆದು ನೀಡಿದ್ದ. ಸಾಗರ್ ಮುಂದೆಯಿಂದ ಇಳಿದಿದ್ದ. ಅವನ ಶಲ್ಯ ಕೂಡ ಅರುಣ ಸೆರಗಿನೊಂದಿಗೆ ಬಂದಿತ್ತು. ಇದೇನು ಮನುಷ್ಯ ಇವನು, ಯಪ್ಪ ಅದು ಹೇಗೆ ಬದುಕ್ತಾಳೋ ಈ ಹುಡುಗಿ ಎಂದುಕೊಂಡಳು ಶ್ರುತಿ. ಅಲ್ಲ ಕಣೋ ಸಾಗರ್, ನೀನು ಯಾಕೋ ಡ್ರೈವಿಂಗ್ ಮಾಡ್ಕೊ ಬಂದೆ, ಪಾಪ ಅರುಣಗೆ ಎಷ್ಟು ಬೇಸರ ಆಗಿರಬೇಡ ಎಂದರೆ, ಯಾರೋ ಅರುಣ ಎಂದು ಕೇಳಿದ್ದ ಏನೂ ಗೊತ್ತಿಲ್ಲದಂತೆ. ಭಾರತಿ ತಲೆ ಕೆಚ್ಚಿಕೊಳ್ಳುತ್ತಾ, ನಿನ್ನ ಹೆಂಡತಿ ಕಣೋ, ಅವಳೊಟ್ಟಿಗೆ ಬರಬೇಕು ಅಂತ ಹೇಳಿರ್ಲಿಲ್ವಾ ಎನ್ನಲು ಸಿಟ್ಟಾಗಿ, ನೋಡಮ್ಮ ನೀನು ಕಣ್ಣೀರಾಗ್ತೆ ಅಂತ ಮದುವೆ ಆಗಿದ್ದೀನಿ. ಆ ಪುಟಗೋಸಿ ಪುರೋಹಿತನ ಮಾತು ಕೇಳಿ ಹಾಗೂ ಹೀಗೂ ಹಿಂಸೆ ಕೊಟ್ಟಿದ್ದೀಯ, ಅದಕ್ಕೋಸ್ಕರ ಹುಡುಗಿ ನೋಡದೆ ಕೂಡ ಮದುವೆ ಆಗೋಕೊಪ್ಪಿದ್ದೆ. ಆದರೆ ಆ ಪುಣ್ಯವತಿನೋ ಮದುವೆ ಮುಂಚೆನೇ ಓಡೋಗಿದ್ದಾಳೆ. ಅವಳು ಯಾರೂ ಇಲ್ಲದಕ್ಕೆ ಇವಳನ್ನು ತಂದು ನನ್ನ ತಲೆಗೆ ಕಟ್ಟಿದ್ದೀರಾ. ನಿಮ್ಮ ಮರ್ಯಾದೆ ಉಳಿಸ್ಕೊಳ್ಳೋಕೆ ಅಂದರೆ ನನಗೆ ಅದ್ಯಾವುದು ಮಾತ್ರ ಗೊತ್ತಿಲ್ಲ. ನೀವು ಹೇಳ್ದಂಗೆ ಮದುವೆ ಆಗಾಯಿತು, ಮತ್ತೆ ಇನ್ನೇನು ಹೇಳೋಕೆ ಬರಬೇಡ. ನನ್ನ ಲೈಫ್ ನನ್ನಿಷ್ಟಕ್ಕೆ ತಕ್ಕಂತೆ ಬಿಟ್ಬಿಡು ಆಯಿತಾ. ನಿನಗೆ ಸೊಸೆ ಬೇಕಿತ್ತು, ಮನೆಗೆ ಸೊಸೆ ಬಂದಾಯಿತು ಎಂದನು. ಅವ ಹೋಗುವವನಿಗೆ ರಾಮಚಂದ್ರರು ಗದರಿದರು. ಏನು ಬಿಸ್ನೆಸ್ಸಲ್ಲಿ ಸ್ಟೇಟ್ಗೆ ಟಾಪಲ್ಲಿದ್ದೀಯಾ ಅಂತ, ಯಾರಿಗೂ ಹೆದರದೆ ಬದುಕಬೇಕು ಅಂತೇನಾದರೂ ಇದೆಯೇನೋ. ನಾನು ಕಾಣದ ಬಿಸ್ನೆಸ್ ಮ್ಯಾನ್ ಇವನು. ಏನೂ ಇಲ್ಲ, ಸುಮ್ಮನೆ ನಿಲ್ಲು, ಆರತಿ ಬರೋ ತನಕ ಮಾತಾಡಕೂಡ್ದು ಎಂದು ಗೊಣಗಿದ್ದರು. ಇವರದೊಬ್ಬರದ್ದು ಕ್ಲಾಸ್ ಕಮ್ಮಿ ಇತ್ತು, ಎಲ್ಲ ಇವಳಿಂದಲೇ ಎಂದು ಅರುಣ ಕರೆ ನೋಡಿದ್ದ. ಆಕೆ ತಲೆ ತಗ್ಗಿಸಿ ನಿಲ್ಲಲು ಕೋಪವನ್ನು ಹಲ್ಲು ಕಚ್ಚಿ ನಿಂತು ಕಾಯುವಾಗ ಶ್ರುತಿ ಮತ್ತು ಭಾರತಿ ಸೇರಿ ಆರತಿ ಮಾಡಿ ಹೊಸ ವಧುವರನ್ನು ಸ್ವಾಗತಿಸಲಾಗಿತ್ತು. ಅರುಣ, ಈ ಸೇರುವದ್ದೊಳಗೆ ಬಲಗಾಲಿಟ್ಟು ಬಾರಮ್ಮ ಎಂದು ಹೇಳಿದ್ದರು ಭಾರತಿ. ಅರುಣ ಸೇರುವದ್ದು ಕಾಲಿಡಲು ಸಾಗರ್ ಮುಂದೆ ಸಾಗಿದ್ದ. ಅವನು ಹೋಗಿದ್ದ ಕೂಡಲೇ ಅರುಣ ಬೀಳುವಂತಾಗಿ ತಡೆದು ನಿಲ್ಲಲು ಸಾಗರ್ ತನಗೆ ಸಂಬಂಧವೇ ಇಲ್ಲ ಎನ್ನುವಂತೆ ಪಟಪಟನೆ ತನ್ನ ರೂಮ್ ಸೇರಿ ದಡಾರೆಂದು ಬಾಗಿಲು ಮುಚ್ಚಿದ್ದ. ಅವನ ವರ್ತನೆ ಎಲ್ಲರಿಗೂ ಬೇಸರವಾಗಿತ್ತು. ಆದರೆ ಅರುಣ ಏನೂ ಕಾಣದಂತೆ ಮಧ್ಯ ಹಾಲ್ನಲ್ಲಿ ಒಬ್ಬಳೇ ನಿಂತಿದ್ದಳು. ಆದರೆ ಭಾರತಿಯವರು, ಅಲ್ಲಿ ಅರುಣ ನೋಡು, ನೊಂದ್ಕೋಬೇಡ ಕಣವ, ಅವನಿಗೆ ಸ್ವಲ್ಪ ಮುಂಗೋಪಿ, ನೀನೇನು ಬೇಸರ ಮಾಡ್ಕೋಬೇಡ, ಬಾ ಕೈಕಾಲು ತೊಳೆದು ದೀಪ ಹಚ್ಚುವಂತೆ ಎಂದು ಕರೆದುಕೊಂಡು ಹೋಗಿದ್ದರು. ತನ್ನ ರೂಮ್ಗೆ ಹೋಗಿ ಉಫ್ ಎಂದು ಕುಳಿತ ಶ್ರುತಿ ಅವಳ ಗಂಡನನ್ನು ನೋಡಿ, ಸಚಿ ಇನ್ನೇನಿಷ್ಟು ದಿನ ಇದ್ದಿದ್ದಲ್ಲ ಕಣೋ, ಮನೇಲಿ ಇನ್ನು ಮುಂದೆ ಇರೋದು ನೋಡು, ಮನೆಯೊಳಗೆ ಫ್ರೀ ಎಂಟರ್ಟೈನ್ ಎಂದರೆ. ಸುಮ್ಮನಿರು ಶ್ರುತಿ, ಪಾಪ ಆ ಹುಡುಗಿ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಕಣೆ. ಒಂದು 19 ವರ್ಷದ ಹುಡುಗಿ ಅನಿಸುತ್ತೆ. ಅಣ್ಣ ಆಗಲೇ 30 ದಾಟಾಗಿದೆ ಕಣೆ. 11 ವರ್ಷ ಡಿಫ್ರೆನ್ಸ್. ಅದು ಏನಾದರೂ ಆಗಲಿ, ನಮ್ಮ ಅಣ್ಣ ಮನುಷ್ಯನ ಥರ ಆಡ್ತಾನ,
ನೋಡಿದ್ರೆ ಭಯ ಆಗುತ್ತೆ. ಏಜ್ ಗ್ಯಾಪ್ ಆದರೆ ಹೇಗೋ ಸಹಿಸ್ಕೋಬೋದು, ಆದರೆ ಇಲ್ಲಿ ಮೆಂಟಲ್ ಸೆಟ್ಟೇ ಗ್ಯಾಪ್ ಆಗುತ್ತೆ ಕಣೆ. ಏನು ಅರಿಯದ ಆ ಹುಡುಗಿಗ ಈ ಅಣ್ಣನ ಸಿಟ್ಟು ನೋಡಿದ್ರೆ ಅಷ್ಟೇ ಜ್ವರ ಬಂದು ಮಲಗೋದೆ ಎಂದಿದ್ದ. ಏನಾದರೂ ಆಗಲಿ ಬಿಡು ಸಚ್ಚಿ, ನನಗಂತೂ ಅವರನ್ನು ನೋಡಿದ್ರೆ ಅಪ್ಪ ಮಗಳು ಅನ್ನೋ ಥರ ಅನಿಸುತ್ತೆ ಕಣೋ. ಆದರೂ ಆ ಹುಡುಗಿ ಅಕ್ಕ ಚೆನ್ನಾಗಿ ಒಪ್ಪಿಗೆ ಕೊಟ್ಟಿದ್ಲು ತಾನೇ. ಮತ್ತು ನಿಮ್ಮಣ್ಣ ಅಷ್ಟು ಕೋಪಿಷ್ಟ ಅಂತ ಯಾರು ಹೇಳಿದ್ರು ಅವಳಿಗೆ? ಅಷ್ಟು ದೂರದವರಿಂದ ಹೆಣ್ಣು ತಂದಿದ್ದು ಇವಾಗ ಕೋಪಿಷ್ಟ ಅಂತ ತಾನೇ ಅತ್ತೆ ಮುಚ್ಚಿಡೋಕೆ. ಹಾಗಿರುವಾಗ ಅವಳಿಗೆ ಯಾರೋ ಹೇಳಿದ್ದಾರೆ ಅನಿಸುತ್ತೆ ಅಲ್ವಾ ನಿಮ್ಮಣ್ಣನ ಕೋಪದ ಬಗ್ಗೆ. ಅವಳು ಚೆನ್ನಾಗಿ ಓದಿ ಕೆಲಸ ಮಾಡ್ತಿದ್ಲಲ್ವಾ, ಹಾಗಾಗಿ ಅವಳಿಗೂ ಸ್ವತಂತ್ರವಾಗಿರಬೇಕು. ಈ ಕೋಪಿಷ್ಟನ ಜೊತೆ ದುಡ್ಡಿದ್ರೆ ಏನು ಪ್ರಯೋಜನ ಅನಿಸಿರಬೇಕು. ಅದಕ್ಕೆ ಇದ್ದಕ್ಕಿದ್ದಂತೆ ತಾಳಿ ಕಟ್ಟುವಾಗ ಓಡೋಗಿದ್ದಾಳಲ್ಲೋ ಎಂದು ಅನುಮಾನಿಸಿದರೆ ಏನೋ ಗೊತ್ತಿಲ್ಲ ಶ್ರುತಿ. ಆದರೆ ಪಾಪ ಆ ದೇವರು ಈ ಹುಡುಗಿನ ಕಾಪಾಡಬೇಕು. ಈ ಹುಡುಗಿನೇ ಏನಾದರೂ ಚಮತ್ಕಾರ ಮಾಡಿ ನಮ್ಮ ಅಣ್ಣನನ್ನು ಮನುಷ್ಯ ಮಾಡಬೇಕು ಅಷ್ಟೇ ಕಣೆ. ಇಲ್ಲ ಅಂದರೆ ಜೀವನ ಕಷ್ಟ ಆಗುತ್ತೆ ಪಾಪ ಹುಡುಗಿದು ಎಂದಾಗ, ಶ್ರುತಿ ಅದೆಲ್ಲ ಆಯಿತು ಬಿಡು, ನಾವುಗಳು ಕೂತು ಕನಸು ಕಾಣಬೇಕು ಅಷ್ಟೇ ಬಿಡಪ್ಪ ಎಂದುಕೊಂಡಳು. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇದು ನಿಮ್ಮ ಪ್ರೀತಿಯ ಪ್ರಕೃತಿ. ಹೊಸ ಕಥೆಯೊಂದಿಗೆ ಮತ್ತೆ ನಿಮ್ಮೊಟ್ಟಿಗೆ ಬಂದು ಸೇರ್ತೀನಿ. ಧನ್ಯವಾದಗಳು.